ಈ ಸಲ ಅಡುಗೆ ಮನೇಲಿ ಯೂಸ್ ಆಗಲಿ ಅಂತ ಪ್ಲಾಸ್ಟಿಕ್ ಕಂಟೈನರ್ ತರಿಸಿದ್ದೀನಿ. ತರಕಾರಿ ಇಲ್ಲಾಂದರೆ ಫುಡ್ ಐಟಮ್ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು ಅಂತ. ನೋಡೋಣ ಹೇಗಿದೆ ಅಂತ. ಯಾಕೋ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತಾ ಇದೆ. ಫ್ಲಿಪ್ಕಾರ್ಟಲ್ಲಿ ನಾನು ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾನು ಆ್ಯಕ್ಚುಲಿ ಎರಡೆರಡು ಬರುತ್ತೆ ಅಂದ್ಕೊಂಡಿದ್ದೆ. ಅಂದರೆ ಈ ದೊಡ್ಡ ಕಂಟೈನರೇ ಎರಡು ಬರುತ್ತೆ, ಅದರೊಳಗೆ ಇವು ಎರಡು ಇರ್ತವೆ ಅಂತ. ಫ್ಲಿಪ್ಕಾರ್ಟ್ ಪಿಕ್ಚರಲ್ಲಿ ಹಂಗೆ ಇರೋದು. ಇದರೊಳಗಿರೋ ಇವೆರಡೂ ಚೆನ್ನಾಗಿದ್ದಾವೆ, ಓಕೆ. ಚಿಕ್ಕದಾಗಿದ್ರೂ ಕ್ವಾಲಿಟಿ ಚೆನ್ನಾಗಿದೆ. ಯಾಕೋ ನನಗೆ ಈ ದೊಡ್ಡ ಕಂಟೈನರು ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಕ್ವಾಲಿಟಿ ಅಷ್ಟೊಂದು ಏನು ಓಕೆ ಅನ್ನಿಸ್ತಾ ಇಲ್ಲ ನನಗೆ. ಆಮೇಲೆ ಈ ಮುಚ್ಚಿದಾಗ ಅಷ್ಟೊಂದು ಟೈಟಾಗಿ ಹಿಡ್ಕೋತಾ ಇಲ್ಲ. ಸೌಂಡ್ ಏನೋ ಬರ್ತಾ ಇದೆ, ಆದರೆ ಹಿಂಗಂದರೆ ಎದ್ದು ಬಿಡ್ತಾ ಇದೆ. ಓವರಾಲಾಗಿ ನನಗೆ ಒಂದು ಸ್ವಲ್ಪ ಚಿಕ್ಕದು ಅನ್ನಿಸ್ತು. ನಾನು ತರಕಾರಿ ಸ್ಟೋರ್ ಮಾಡೋಣ ಅಂತ ತೊಗೊಂಬಂದೆ. ಈ ಚಿಕ್ಕ ಟ್ರೈನಲ್ಲಿ ಎಷ್ಟು ಅಂತ ಇಡಿಸುತ್ತೆ ತರಕಾರಿ ನೋಡಿ. ಟೊಮೊಟೊ ನಾರ್ಮಲ್ ಸೈಜ್ ಟೊಮೊಟೊ ಇಟ್ಟರೆ ಬರೀ 6 ಇಡಿಸುತ್ತೆ. ಇನ್ನೊಂದು ಎಕ್ಸ್ಟ್ರಾ ಇಟ್ಟರು ಮುಚ್ಚಳ ಹಾಕೋಕ್ಕಾಗಲ್ಲ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ನೋಡಿದ್ದೀರಾ, ಫೋಟೋಗಳಲ್ಲಿ ಅಷ್ಟೊಂದು ಟೊಮೊಟೊ ಇಟ್ಟಿದ್ದಾರೆ. ಟ್ರೇ ತೆಗೆದು ಇಟ್ಟರು ಅಷ್ಟೊಂದು ಇಡಿಸೋದೇ ಇಲ್ಲ ಟೊಮೊಟೊ. ಫಸ್ಟ್ ಆಫ್ ಆಲ್ ಒಂದು ಬಾಕ್ಸ್ಗೆ 2 ಬಾಕ್ಸ್ ತೋರಿಸಿದ್ದಾರೆ. ಅದರಲ್ಲಿ ಮತ್ತೆ ಜಾಸ್ತಿ ತರಕಾರಿ ಇಡಿಸುತ್ತೆ ಅನ್ನೋ ಥರ ಫೋಟೋಗಳು ಹಾಕಿದ್ದಾರೆ. ಇನ್ನೊಂದೇನೆಂದರೆ ಇವೆರಡು ಟ್ರೇ ತೆಗೆದು ಈ ದೊಡ್ಡ ಬಾಕ್ಸ್ನ ಫುಡ್ ಐಟಮ್ ಇಡೋಣ ಅಂದ್ರೂ ಇದು ಏರ್ ಟೈಟ್ ಕಂಟೈನರ್ ಅಲ್ಲ. ವಾಸನೆ ಬರುತ್ತೆ ಹೊರಗಡೆಗೆ, ಗಾಳಿ ಹೊರಗಡೆ ಓಡಾಡುತ್ತೆ. ಇದು ಆ್ಯಕ್ಚುಲಿ 2 ಟ್ರೇ. ಹಿಂಗೆ ತರಕಾರಿ ತೊಗೊಂಡಾಗ ಅದು ನನಗೆ ಕ್ಲೀನ್ ಮಾಡಿ ಟ್ರೇನಲ್ಲಿಟ್ಟು ವಾಪಸ್ ಟ್ರೇನಲ್ಲಿ ಇಡೋದಕ್ಕೆ ಕೊಟ್ಟಿದ್ದಾರೆ. ಐಡಿಯಾ ಎಲ್ಲ ಚೆನ್ನಾಗಿದೆ ಅವ್ರದ್ದು, ಬಟ್ ಆದರೆ ತುಂಬ ಚಿಕ್ಕದಾಯಿತು ಅನ್ನಿಸ್ತು ನನಗೆ. ಮೇ ಬಿ ಇದು ಬ್ಯಾಚುಲರ್ಸಿಗೆ ಸೆಟ್ ಆಗೋದೇನೋ, ಕಮ್ಮಿ ತರಕಾರಿ ತಂದು ಸ್ಟೋರ್ ಮಾಡ್ಕೋತಾರಲ್ಲ ಅವರಿಗೆ. ಸೊ ಓವರಾಲಾಗಿ ನನಗೇನೋ ಪ್ರಾಡಕ್ಟು ಅಷ್ಟು ಇಷ್ಟ ಆಗಲಿಲ್ಲ. ಈ ಚಿಕ್ಕ ಟ್ರೇಗಳು ಕ್ವಾಲಿಟಿನಾದರೂ ಚೆನ್ನಾಗಿದೆ, ಸೈಜ್ ಚಿಕ್ಕದಾದರೂ. ಆದರೆ ಈ ದೊಡ್ಡ ಟ್ರೇ ಅಷ್ಟು ಗಟ್ಟಿ ಇಲ್ಲ. ಆಮೇಲೆ ಮುಚ್ಚಳ ಹಾಕಿದ್ರೆ ನಾನು ಹೇಳಿದ್ನಲ್ಲ ಹಂಗೆ ಎದ್ದು ಬರ್ತಾ ಇದೆ. ಅದು ಏರ್ ಟೈಟ್ ಕಂಟೈನರು ಅಲ್ಲ. ಫ್ರಿಜ್ಜಲ್ಲಿ ಬಿಟ್ಟು ಹೊರಗಡೆ ಯೂಸ್ ಮಾಡ್ಕೊಳ್ಳೋಣ ಅಂದರೆ ಅದು ಯೂಸು ಆಗಲ್ಲ. ಗಿರಳೆ ಇದ್ದರೆ ಮನೇಲಿ ಆರಾಮಾಗಿ ಒಳಗಡೆ ಹೋಗ್ಬಿಡ್ತವೆ. ಕಮ್ಮಿ ಪ್ರೈಸಲ್ಲಿ ಸಿಕ್ಕರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇದು. ನಾನು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ದೀನಿ. ನೀವು ಅದನ್ನು ಒಂದ್ಸಲ ಚೆಕ್ ಮಾಡಿ. ಬೇರೆ ಆಪ್ಷನ್ಸ್ ಇದೆ, ಯಾವ್ದಾದ್ರು ಬೈ ಮಾಡ್ಬೋದು ನೀವು. ಮುಂದಿನ ಶುಕ್ರವಾರ ಮಾತ್ರ ಒಳ್ಳೆ ಪ್ರಾಡಕ್ಟ್ ತೊಗೊಂಬರಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.